ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಅವರೆಕಾಳು ಮಿಕ್ಸ್ಚರು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಅದು ಚಳಿಗಾಲ ಟೈಮಲ್ಲಿ ಅವರೆಕಾಯಿ ಸೀಸನಲ್ಲಿ ಅವರೆಕಾಳು ಮಿಕ್ಸ್ಚರ್ ಮಾಡಿದ್ರೆ ಇನ್ಕಂಪ್ಲೀಟೆಡ್ ಅಂತ ಅನಿಸುತ್ತೆ. ಇದಕ್ಕೆ ಬೇಕಾಗಿರುವಂಥ ಐಟಮ್ಸು 1/4 kg ಕಡಲೆ, ಅರ್ಧ kg ಕಡಲೆ ಬೀಜ, 1 ಕಪ್ ಕೊಬ್ಬರಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಅವಲಕ್ಕಿ, 1/4 kg ಹಿಚ್ಕಿದ ಅವರೆಕಾಳು. ಎಣ್ಣೆ ಕಾದ್ಮೇಲೆ ಅವರೆಕಾಳು ಹಿಚ್ಕಿದ ಅವರೆಕಾಳನ್ನ ಕರ್ಕೊಳ್ಳಿ. ಚೆನ್ನಾಗಿ ಅವರೆಕಾಳು ಕರೆದಾಗ ತೇಲುತ್ತೆ, ಆವಾಗ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂಥೇಳಿ. ನೋಡಿ ಆಗಿದೆ. ಸ್ಟಾರ್ಟಿಂಗಲ್ಲಿ ತೆಗೆದಾಗ ಸ್ವಲ್ಪ ಸಾಫ್ಟಾಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಫುಲ್ಲು ಕರಮ್ ಅನ್ನೋ ಥರ ಚೆನ್ನಾಗಾಗುತ್ತೆ. ಅದ್ರ ಜೊತೆ ಕಡಲೆ ಬೀಜ, ಕಡಲೆ ಬೀಜನೂ ಕರ್ಕೊಂಡು ತೆಗ್ದಾದ್ಮೇಲೆ ಅದಕ್ಕೆ ಹುರ್ಗಡ್ಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆ ರೌಂಡ್ ಆಗಿರೋ ಹುರ್ಗಡ್ಲೆ ಇದ್ದರೆ ಚೆನ್ನಾಗಿರುತ್ತೆ ಈ ಅವರೆಕಾಳು ಮಿಕ್ಸ್ಚರ್ಗೆ. ಆದಷ್ಟು ರೌಂಡಾಗಿರೋ ಹುರ್ಗಡ್ಲೆನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಅವಲಕ್ಕಿನೂ ಕರ್ಕೊಳ್ಳಿ. ನಾನು ಅವಲಕ್ಕಿ 1 ಕಪ್ ಮತ್ತೊಂದು ಕಪ್ನ ಆ್ಯಡ್ ಮಾಡಿಕೊಂಡೆ, ಯಾಕಂದರೆ ಮಿಕ್ಸ್ಚರ್ ಕ್ವಾಂಟಿಟಿ ಅವಲಕ್ಕಿ ಕಮ್ಮಿ ಅನ್ನಿಸ್ತು, ಅದಕ್ಕೆ ನಾನು ಇನ್ನೊಂದು ಕಪ್ನ ಆ್ಯಡ್ ಮಾಡಿದೆ. ಅದ್ರ ಜೊತೆಗೆ ಕೊಬ್ಬರಿನೂ ಲೈಟಾಗಿ ಬ್ರೌನ್ ಕಲರ್ ಆದಮೇಲೆ ಇದನ್ನು ತಕ್ಕೊಂಬಿಡಿ. ನೋಡಿ ಲೈಟ್ ಬ್ರೌನ್ ಕಲರ್ ಆಗಿದೆ. ಇಷ್ಟ ಇರೋರು ಹಾಕೋಬೋದು, ಇಲ್ಲಾಂದರೆ ಕೊಬ್ಬರಿನ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿನೂ ಅಷ್ಟೇ ಕ್ರಿಸ್ಪಿಯಾಗಿ ಕರ್ಕೊಳ್ಳಿ. ಕ್ರಿಸ್ಪಿ ಇದ್ದಷ್ಟು ಮಿಕ್ಸ್ಚರ್ಗೆ ಅವರೆಕಾಳು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾನೊಂದು 1/4 kgನೇ ಯೂಸ್ ಮಾಡಿದ್ದೀನಿ ಇದಕ್ಕೆ. ಇನ್ನೂ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು 1/4 kg ಸಾಕು ಅಂತ ಯೂಸ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ನೀಟಾಗಿ ಕರ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಖಾರದ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿನ ಯೂಸ್ ಮಾಡಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕೋತೀನಿ. ಹಾಗೆಯೇ ನಿಮ್ಗೆ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಚೆನ್ನಾಗಿರೋ ಕಂಟೈನರಲ್ಲಿ ಗಾಳಿ ಹೋಗದಿರೋಂಥ ಬಾಕ್ಸ್ನ ಯೂಸ್ ಮಾಡಿಕೊಂಡು, ಆದಷ್ಟು ಟೈಟ್ ಕಂಟೈನರ್ನ ಹಾಕ್ಕೊಂಡು ಯೂಸ್ ಮಾಡಿ ಆ ಬಾಕ್ಸಲ್ಲಿ ಸ್ಟೋರ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಪ್ಲೀಸ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.